ಮೃತ ಸಚಿನ್ನನ್ನ ನೆನೆದು ಅವರ ಸಹೋದರಿ ಸುರೇಖಾ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗಳಗಳನ್ನೇ ಹತ್ತಿದ್ದಾರೆ ಸಚಿನ್ ಅವರ ಸಹೋದರಿ. ಡೆತ್ ನೋಟ್ ಅಸಲಿನಾ, ಗುತ್ತಿಗೆದಾರನ ಅಂತ ಕೇಳ್ತಾ ಇದ್ದಾರೆ. ಸಚಿನ್ ಮೋಸಗಾರ ಅಂತ ನೀವು ಹೇಳಬೇಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಇದರಲ್ಲಿ ರಾಜಕೀಯ ಬೇಡ, ನ್ಯಾಯ ಬೇಕಷ್ಟೇ ಅಂತ ಕಣ್ಣೀರು ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪಾತ್ರ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನ್ಯಾಯಕ್ಕಾಗಿ ಪ್ರಧಾನಿ ಅಮಿತ್ ಶಾಗೆ ಪತ್ರವನ್ನ ಬರಿತೀವಿ ಅಂತ ಕೂಡ ಹೇಳಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿದ ಸಚಿನ್ ಸಹೋದರಿ ಹಲವಾರು ಪ್ರಶ್ನೆಗಳು, ಅನುಮಾನಗಳನ್ನ ಏನೋ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಹಲವರು. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋ ಮೂಲಕವಾಗಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಟೀಕಾಕಾರರಿಗೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದವರಿಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಯಾರವರು ಕಾರಣಕರ್ತರನ್ನ ಅಂತ ಹೇಳಿದ್ದು ಆದರೂ ಕೂಡ ಅವರು ಇನ್ನೂ ಏನಂತ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಅಂತ, ಗುತ್ತಿಗೆದಾರ ಹಣನ ಇಲ್ಲ, ಇವೆಲ್ಲ ಪ್ರಶ್ನೆ ಯಾಕೆ ಬೇಕ್ರಿ? ಅವ ಮನನೊಂದೇ ಆ ಪತ್ರಗಳನ್ನ ಡೀಟೇಲ್ ಆಗಿ ಬರ್ದಾನ. ಅದಕ್ಕೋಸ್ಕರ ಏನದ ನಿಮ್ಮ ಕಡೆಯಿಂದ ಶಿಕ್ಷೆ ಆಗ್ಬೇಕಂತ ಸರ್ಕಾರ ಕಡೆಯಿಂದ ಕೇಳ್ಕೊಂಡು ಸಾಕಾಗೋಗಿದೆ ಸರ್. ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗೋದ ಅಂತದ್ ಸಾಧ್ಯತೆ ನಾವು ಮಾಡ್ಕೊಡ್ತೀವ್ರಿ. ಇಲ್ಲೊಬ್ಬರು ಏನೋ ಬರ್ದಾರಿ. ಇಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ರೀ. ನಮ್ಮ ತಮ್ಮನ ಹ್ಯಾಂಡ್ ರೈಟಿಂಗ್ ಅದ ತಿಳ್ಕೊಂಡೆ ನಾವೇನು ಕಂಪ್ಲೇಂಟ್ ಕೊಡ್ಲಕ್ ಹೋಗಿದ್ವಿ. ಓಕೆ, ಒಪ್ಕೋತೀವಿ. ನೀವು ನಂಬ್ಲಕ್ಕಿಲ್ಲ, ಪರೀಕ್ಷೆ ಮಾಡಿರಿ, ಅದು ದಡ ಆಗ್ಯದಂತ ಗೊತ್ತಾಗ್ಯದ. ಅದು ಎದುರ್ದಿಂದ್ರಿ ಮಾಧ್ಯಮ ಮೂಲಕ ಯಾವುದೇ ರೀತಿಯಾದಂಥ ಪೊಲೀಸರು ಕೂಡ ಇನ್ನೂ ದಡವಾಗಿ ಅದ ಅಂತ ಯಾರು ಕೂಡ ನಮಗೆ ಇನ್ಫಾರ್ಮ್ ಕೂಡ ಮಾಡಿಲ್ಲ. ಡೆಡ್ ಬಾಡಿ ಜೊತೆ ಏನೇನು ವಸ್ತುಗಳು ಸಿಕ್ಕ್ಯಾವಂತ ರಿಟರ್ನ್ ರಿಸೀವ್ಡ್ ಕಾಪಿ ಕೂಡ ನಮಗೂ ಕೊಟ್ಟಿಲ್ಲ ಪೊಲೀಸರು ಅಂತ ಕೂಡ ಹೇಳ್ಕೊತೀನಿ. ಮತ್ತೆ ಒಂದು ಆರೋಪ ಹಾಕ್ಲತ್ತನ ಸಚಿನ್ ಮೋಸಗಾರ ಅದು ಇದು ಅಂತ. ಪ್ಲೀಸ್ ದಯವಿಟ್ಟು ಬರಿಬೇಡ್ರಿ. ಆಲ್ಮೋಸ್ಟ್ ನಾವು ನೋವಿನಾಗಿದ್ದೀವಿ, ಆರೋಪಿ ಹರ ಇಲ್ಲ. ಅದು ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಆರಂಭದ ದಿನದಿಂದಲೂ ಕೂಡ ಅವರ ಸಹೋದರಿ ಇದನ್ನ ಸಿಬಿಐಗೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಪಾಯಿಂಟ್ ಅವ್ರಿಗೆ ಇಲ್ಲಿ ಅನುಮಾನವನ್ನ ಮೂಡಿಸ್ತಾ ಇದೆ, ಸಿಐಡಿ ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ? ಖಂಡಿತವಾಗಿ ದಿವ್ಯಾ, ನಿಜಕ್ಕೂ ನೀವು ಹೇಳ್ತಿರುವಂಥದ್ದು 100% ಸತ್ಯ ಅಂತ ಹೇಳೋದು. ಪ್ರಮುಖವಾಗಿ ಇಲ್ಲಿ ಅವರು ಏನು ಹೇಳ್ತಿರುವಂಥದ್ದು, ಸಚಿನ್ ಏನು ಡೆತ್ ಆಯಿತು ಅಂದರೆ ಸೂಸೈಡ್ ಮಾಡ್ಕೊಂಡಂಥ ಬಿಫೋರ್ ಒಂದಿನ ಮುಂದೆ ಒಂದು ಡೆತ್ ನೋಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹುದು ಜನರಿಗೆ ಟ್ಯಾಗ್ ಮಾಡಿ ಒಂದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆ ಡೆತ್ ನೋಟ್ ಏನೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಓಡೋಡಿ ಠಾಣೆಗೆ ಬರ್ತಾರೆ. ನೋಡಿ, ಈ ಥರ ಡೆತ್ ನೋಟನ್ನು ಹಾಕಿದ್ದಾರೆ, ಒಂದು ದೂರನ್ನು ತೆಗೆದುಕೊಂಡು ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡಿ ಲೊಕೇಶನ್ ಅನ್ನುವಂಥದ್ದು. ಆದರೆ ಆ ಟೈಮಲ್ಲಿ ಒಂದು ರೀತಿಯ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋಂಥ ಆರೋಪ ಕೇಳಿಬರ್ತದೆ. ಈಗಾಗಲೇ ಏನು PSI ಅಂದರೆ ದನ್ನೂರ PSI ಕೂಡ ವರ್ಗಾವಣೆ ಆಗಿರುವಂಥದ್ದು, ಇಬ್ಬರು ಕಾನ್ಸ್ಟೇಬಲ್ ಕೂಡ ತಲೆದಂಡ ಆಗಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಈಗ ನಾವು ಈ ಪೊಲೀಸರ ಮೇಲೆ ನಮಗೆ ಒಂದು ಭರವಸೆ ಇಲ್ಲ. ಹೀಗಾಗಿ ಒಂದು ರೀತಿಯ CBI ತನಿಖೆ ಕೊಟ್ಟರೆ ಖಂಡಿತವಾಗಿ ಏನು ಸತ್ಯಾಸತ್ಯತೆ ಇದೆ ಹೊರಗೆ ಬರುತ್ತೆ ಅನ್ನುವಂಥ ದೃಷ್ಟಿಯಿಂದ ಅವರು CBIಗೆ ಪಟ್ಟಿಡ್ಕೊಂಡು ಕುಟುಂಬಸ್ಥರು ಕೊಡ್ತಿರುವಂಥದ್ದು. ಜೊತೆಗೆ ಇವತ್ತಿನ ಸುದ್ದಿಗೋಷ್ಠಿ ಮಾಡ್ತಾ ಇರಬೇಕಾದ್ರೆ ಒಂದು ರೀತಿಯ ಕಣ್ಣೀರು ಹಾಕಿದ್ರು, ಅಂದರೆ ನ್ಯಾಯಕ್ಕಾಗಿ ಕಣ್ಣೀರು ಹಾಕಿರುವಂಥದ್ದು. ಜೊತೆಗೆ ಏನು ಒಂದು ರೀತಿಯ ಅಂದರೆ ನಾಯಕರು BJP ಮತ್ತು ಕಾಂಗ್ರೆಸ್ ಏನು ಈ ವಿಷಯದಲ್ಲಿ ಒಂದು ರೀತಿಯ ಕೆಸರಾಚಾಟ ಮಾಡ್ಕೋತಾ ಇದೆ. ಅದು ನಾವು ಬೇಕಾಗಿಲ್ಲ, ರಾಜಕೀಯ ಮಾಡುವಂಥದ್ದು ಏನೂ ಬೇಡ. ನಮಗೇನದ ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು. ಸಚಿನ್ ಯಾವ ರೀತಿ ಸೂಸೈಡ್ ಮಾಡ್ಕೊಂಡ, ಅದರಿಂದ ಯಾರ್ಯಾರು ಇದ್ದಾರೆ ಅವ್ರಿಗೆ ಬಂಧನ ಆಗಬೇಕು. ಈ ರೀತಿಯ ಎಲ್ಲ ನೋವುಗಳನ್ನು ತೊಡ್ಕೊಂಡು ಒಂದು ರೀತಿಯ ಸುದ್ದಿಗೋಷ್ಠಿಯಲ್ಲೇ ಒಂದು ರೀತಿಯ ಗಳಗಳನ್ನೇ ಕಣ್ಣೀರು ಹಾಕಿ ಸೋದರಿ ಸುರೇಖಾ ಒಂದು ರೀತಿಯ ಮನವಿ ಮಾಡಿ CBIಗೆ ಬೇಕು ಅನ್ನುವಂಥ ತನಿಖೆ ಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ.